ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ ಎಕ್ಸಾಮದ ವಿಶೇಷವಾಗಿರುವಂತಹ ಒಂದು ಮಾಹಿತಿಯನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ಸೊ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಯಾರೆಲ್ಲ RRB ಗ್ರೂಪ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಿರಿ ಅವ್ರಿಗೆ ಬಹಳಷ್ಟು ಕ್ವಶನ್ಸ್ ಗಳು ಕಾಡ್ತಾ ಇದಾವು. ಸೊ ಈ ಎಕ್ಸಾಮ್ ಸ್ಟೇ ಆಗಿದೆಯಾ, ಎಕ್ಸಾಮ್ ಯಾವಾಗ ನಡೀತೈತಿ, ಹೆಂಗ ಏನ, ITI ದವ್ರು ಅಷ್ಟೇ ಬರಿಬೇಕಾ ಅಥವಾ 10th ದವ್ರಿಗೂ ಕೂಡ ಅವಕಾಶ ಕೊಡ್ತಾರ? ಸೊ ಈ ಎಲ್ಲಾ ಕ್ವಶನ್ಸ್ ಗಳಿಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಅನ್ನ ತಂದೇನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಆದಷ್ಟು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ ಏನ್ ಕೇಸ್ ನಡೀತಾ ಇದೆ, ಆಮೇಲೆ ಕೇಸ್ ಏನಿದೆ ಅಂತೇಳಿ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ 26 ಜುಲೈಗೆ ಇದರ ಒಂದು ಕೇಸದ ಹೇಳಿಕೆ ಇತ್ತು. ಅನಿವಾರ್ಯ ಕಾರಣದಿಂದ ಅದು 28ನೇ ತಾರೀಕಿಗೆ ಸೋಮವಾರ ದಿನದಂದು ಅದರ ಹೇಳಿಕೆ ಹೈಕೋರ್ಟ್ ಇರ್ತಕ್ಕಂಥದ್ದು ಡೆಲ್ಲಿ ಹೈಕೋರ್ಟ್ ಹೇಳಿಕೆಯನ್ನ ಕೊಟ್ಟಿದೆ. ಸೊ ಆ ಹೈಕೋರ್ಟ್ ದಲ್ಲಿ ಹೇರುವಂತಹ ಹೇಳಿಕೆ ಏನಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಸಂಪೂರ್ಣವಾಗಿರುವಂತಹ ನಿಮ್ಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ. 10th ವರ್ಸಸ್ ITI ಕೇಸ್ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದರ ಜೊತೆಗೆ ಎಕ್ಸಾಮ್ ಸ್ಟೇ ಆಗಿದೆಯಾ, ಎಕ್ಸಾಮ್ ಇರ್ತಕ್ಕಂಥದ್ದು ಸ್ಟೇ ಆಗೈತೇನು ಅದ್ರ ಬಗ್ಗೆನೂ ಕೂಡ ನೋಡೋಣ. ಆಮೇಲೆ ಎಕ್ಸಾಮ್ ಇರ್ತಕ್ಕಂಥದ್ದು ಯಾವಾಗ ನಡಿತೈತಿ ಅದ್ರ ಬಗ್ಗೆನೂ ಕೂಡ ನಾವು ಏನ್ ಮಾಡೋಣ, ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಓಕೆನಾ? ಅದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರಿನ ನಡೆಸುವಂತಹ ಎಲ್ಲರಿಗೂ ಕೂಡ ನಮ್ಮಲ್ಲಿ ಒಂದು ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಆಫರ್ ಫೀಸ್ ದಲ್ಲಿ ನಿಮಗೆ ನಡೀತಾ ಇದೆ. ಓನ್ಲಿ 1500 rupees ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತಾ ಇದ್ದೇವೆ. ಈ ಪ್ಯಾಕೇಜ್ ಅನ್ನ ನೀವು ತೆಗೆದುಕೊಂಡು ನಿಮ್ಮ ತಯಾರಿಯನ್ನ ನಡೆಸಬಹುದು. ಇನ್ನು ಸಾಕಷ್ಟು ಟೈಮ್ ಐತಿ RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರನ್ನ ನಡೆಸಲಿಕ್ಕೆ. ಸೊ ಯಾರಿಗೆ ಬೇಗನೆ ಇರ್ತಕ್ಕಂತಹ ಒಂದು ಸಿಂಪಲ್ ಆಗಿರುವಂತಹ ಒಂದು ಜಾಬ್ ಬೇಕು ಅಂತ ಅನ್ಕೊಂಡಿದ್ರೆ ನೀವು ಈ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ಮನೆಯಲ್ಲಿ ಕುಳಿತು ನಿಮ್ಮ ತಯಾರನ್ನ ನಡೆಸಬಹುದು. ಓಕೆ, ಇದು ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಅವೈಲೇಬಲ್ ಐತಿ. ಈ ಒಂದು ಕೋರ್ಸ್ ದಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವು. ಇದರಲ್ಲಿ ನಿಮ್ಗೆ GK ಇರ್ತೈತಿ, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್, ಈ 4 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವು. ರೆಕಾರ್ಡೆಡ್ ಕ್ಲಾಸಸ್ ದ ಒಂದು ಬೆನಿಫಿಟ್ ಏನು, ಲಾಭ ಏನು ಅಂತಂದ್ರೆ ಈ ಕ್ಲಾಸಸ್ ಗಳನ್ನ ನೀವು 24 hours ಯಾವಾಗ ಬೇಕಾದವಾಗ ನೋಡಬಹುದು. 24 ಗಂಟೆಗಳ ಕಾಲದಲ್ಲಿ ನೀವು ಯಾವಾಗ ಬೇಕಾದವಾಗ ಈ ಕ್ಲಾಸಸ್ ಗಳನ್ನ ಓಪನ್ ಮಾಡಬಹುದು, ನೋಡಬಹುದು. ಈ ಒಂದು ಕೋರ್ಸ್ ದಲ್ಲಿ ಮತ್ತೆ ನಿಮಗೆ PDF ನೋಟ್ಸ್ ಗಳು, ಮಾಕ್ ಟೆಸ್ಟ್ ಗಳಾಗಿರ್ಬಹುದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವ ಗೈಡೆನ್ಸ್, ಈ ಎಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಓನ್ಲಿ 1500 ರೂಪಾಯಲ್ಲಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೋ, ಲೈವ್ ಕ್ಲಾಸ್ ಅಟೆಂಡ್ ಆಗಕ್ಕಾಗಂಗಿಲ್ಲ. ಸೊ ಅಂತವರಿಗೆ ಅನುಕೂಲ ಆಗುವಂತಹ ಒಂದು ಕ್ಲಾಸಸ್ ಇದೆ. ಆಮೇಲೆ ಕೆಲವೊಬ್ಬರಿಗೆ ಹೊರಗಡೆ ಹೋಗಿ ಕೋಚಿಂಗ್ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ, ಅಂತವರಿಗೂ ಕೂಡ ಇದು ಯೂಸ್ ಇದೆ. ಆಮೇಲೆ ಮಹಿಳೆಯರಾಗಿರ್ಬಹುದು, ಹುಡುಗಿಯರಾಗಿರ್ಬಹುದು, ಮ್ಯಾರೇಜ್ ಆಗಿರುತ್ತೆ. ಆಮೇಲೆ ಕೆಲವೊಂದಿಷ್ಟು ಹುಡುಗಿಯರಿಗೆ ಬೇರೆ ಕಡೆ ಕಳಿಸೋದಿಲ್ಲ ಕೋಚಿಂಗ್ಗೆ, ಅವರು ಕೂಡ ಮನೆಯಲ್ಲಿ ಕೂತುಕೊಂಡು ಈ ಒಂದು ಪ್ಯಾಕೇಜ್ ಅನ್ನ ತಗೊಂಡು ನೀವು ಮನೆಯಲ್ಲಿ ಸ್ಟಡಿಯನ್ನ ಮಾಡಬಹುದು. ಸೊ ಈ ರೆಕಾರ್ಡೆಡ್ ಕ್ಲಾಸಸ್ ಇರೋದ್ರಿಂದ ಇನ್ನೊಂದು ಡೌಟ್ ನಿಮಗೆ ಬಂದಿರಬಹುದು, ಏನು ಅಂತಂದ್ರೆ ಏನಾದ್ರು ಡೌಟ್ ಇದ್ರೆ ಹೇಗ್ ಮಾಡೋದು ಅಂತ ಹೇಳಿ. ಸೊ ನೀವು ನನಗೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಕೂಡ ಮಾಡಬಹುದು, ಅಥವಾ ನನಗೆ ಸಂಜೆ 6 ಗಂಟೆ ನಂತರ, ಪ್ರತಿದಿನ ಸಂಜೆ 6 ಗಂಟೆ ನಂತರ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅಂತಂದ್ರೆ ನಾನು ರಿಸೀವ್ ಮಾಡ್ತೇನೆ. ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಸ್ಟಡಿದಲ್ಲಿ ಈ ಪ್ಯಾಕೇಜ್ ತಗೊಂಡ್ಮೇಲೆ ನಾನು ಅದಕ್ಕೆ ಸೊಲ್ಯೂಷನ್ ಇರ್ತಕ್ಕಂಥದ್ದು ನಾನು ನೀಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಆಮೇಲೆ ಈ ಕೋರ್ಸ್ ಅನ್ನ ಹೇಗೆ ಪರ್ಚೇಸ್ ಮಾಡೋದು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ ನಂಬರ್ ಏನಿದೆ 8861927838 ನಂಬರ್, ಇದು ನನ್ನ ವಾಟ್ಸ್ಆಪ್ ನಂಬರ್ ಮತ್ತು ಪರ್ಸನಲ್ ನಂಬರ್ ಇದೆ. ಈ ಒಂದು ನಂಬರ್ಗೆ ನೀವು ನನಗೆ ಒಂದು ಮೆಸೇಜ್ ಅನ್ನ ಮಾಡ್ಬೇಕು. ಏನು ಅಂತಂದ್ರೆ ಗ್ರೂಪ್ ಡಿ 2025 ಅಂತ ನೀವು ನನಗೆ ಒಂದು ಮೆಸೇಜ್ ಮಾಡಿರಿ ಅಂತಂದ್ರ ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಏನ್ ಮಾಡ್ತೇವಿ ಅಂತಂದ್ರೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಈ ಸ್ಕ್ಯಾನರ್ ಅನ್ನ ಬಳಸಿಕೊಂಡು ನೀವು 1500 ರೂಪಾಯಿ, ಓನ್ಲಿ 1500 ರೂಪಾಯಿ ಕಡಿಮೆ ಫೀಸ್ ಇದೆ. ಎಲ್ಲಾ ಸಬ್ಜೆಕ್ಟ್ ಗಳು ಸಿಗ್ತಾ ಇದಾವು. ಅಷ್ಟೊಳಗನ್ನ ನಿಮ್ಗ ಟಾಪಿಕ್ ವೈಸ್, ಚಾಪ್ಟರ್ ವೈಸ್, ಸೀರಿಯಲ್ ವೈಸ್ ನಿಮ್ ಸಿಲೆಬಸ್ ಏನೈತಿ ಅದು ಎಲ್ಲಾ ಕ್ಲಾಸಸ್ ಗಳು ಸಿಗ್ತಾ ಇದಾವೆ, ರೆಕಾರ್ಡೆಡ್ ಕ್ಲಾಸಸ್ ಗಳು. ಸೊ ಈ ಸ್ಕ್ಯಾನರ್ ಅನ್ನ ಬಳಸಿ 1500 ರೂಪಾಯಿಯನ್ನ ನೀವು ಫೀಸ್ ಪೇಡ್ ಮಾಡಿ ನನಗೊಂದು ಏನ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಶಾಟ್ ಕಳಿಸ್ಬೇಕು. ಇದ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಾನ್ ನಿಮ್ಗೆ ಈ ಒಂದು ಎಲ್ಲ ಕ್ಲಾಸಸ್ ಗಳನ್ನ, ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡ್ತೀವಿ. ಸೊ ಕ್ಲಾಸಸ್ ಗಳು ಹೇಗಿರ್ತಾವು ಅಂತಂದ್ರೆ, ಉದಾಹರಣೆಗೆ ಈಗ ಸೈನ್ಸ್ ಇದೆ.
ಸೈನ್ಸ್ ಇದೆ, ಸೈನ್ಸ್ ಅಂತ ಹೇಳಿ ಇರ್ತಿ ಬರ್ದಿರ್ತೈತಿ. ಇದ್ರ ಕೆಳಗಡೆ ಕ್ಲಾಸ್ 1 ಅಂತ ಹೇಳಿ ಇರ್ತೈತಿ, ಕ್ಲಾಸ್ 1. ಆಮೇಲೆ ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಏನ್ ಇರ್ತೈತಿ, ಕ್ಲಾಸ್ 2 ಇರ್ತೈತಿ. ಆಮೇಲೆ ಅದ್ರ ಕೆಳಗೆ ಮತ್ತೊಂದು ಲಿಂಕ್, ಕ್ಲಾಸ್ 3, ಕ್ಲಾಸ್ 4, ಕ್ಲಾಸ್ 5 ಹಿಂಗ ಸೈನ್ಸ್ ಅದು ಸೀರಿಯಲ್ ವೈಸ್ ಇರ್ತಾವು. ಈ ಲಿಂಕ್ ಗಳನ್ನ ನೀವು ಕ್ಲಿಕ್ ಮಾಡಿದ್ರ ಅಂತಂದ್ರೆ ಯೂಟ್ಯೂಬ್ ಒಳಗನ ಕ್ಲಾಸಸ್ ಓಪನ್ ಆಗ್ತಾವು. ಬಟ್ ಆ ಕ್ಲಾಸಸ್ ಗಳು ಲಾಕ್ ಇರ್ತಾವೆ. ಇದ ಲಿಂಕ್ ಗಳನ್ನ ನೀವು ಬೇರೆಯವರಿಗೆ ಶೇರ್ ಮಾಡಿರಿ, ಕಳ್ಸಿದ್ರಿ ಅಂತಂದ್ರ, ವಾಟ್ಸ್ಆಪ್ ದೊಳಗೆ ಫಾರ್ವರ್ಡ್ ಮಾಡಿದ್ರ ಅಂತಂದ್ರ ಅವ್ರ ಮೊಬೈಲ್ ದಲ್ಲಿ ಈ ಕ್ಲಾಸಸ್ ಗಳು ಓಪನ್ ಆಗಂಗಿಲ್ಲ. ನಿಮಗ್ ಮಾತ್ರ ಇರ್ತಕ್ಕಂಥದ್ದು ಏನಾಗ್ತಾವು, ಈ ಕ್ಲಾಸಸ್ ಇರ್ತಕ್ಕಂಥದ್ದು ಓಪನ್ ಆಗ್ತವೆ. ಸೊ ಹಾಗಾಗಿ ಯೂಟ್ಯೂಬ್ ಕೆಲವೊಬ್ರು ಏನ್ ವಿಚಾರ ಮಾಡ್ತಾರು ಅಂತಂದ್ರ, ಯೂಟ್ಯೂಬ್ ಒಳಗನೆ ಇದಾವ, ಯೂಟ್ಯೂಬ್ ಒಳಗ ಇದ್ದು ಅಂತಂದ್ರ ರೊಕ್ಕ ಯಾಕೆ ಕೊಡ್ಬೇಕು ನಾವ ಅಂತ ಹೇಳಿ ಇರ್ತೈತಿ. ಸೊ ಹಾಗಾಗಿ ನಿಮ್ಗೆ ಈ ಕ್ಲಾಸಸ್ ಗಳು ಓಪನ್ಲಿ ಸಿಗಂಗಿಲ್ಲ. ನಮ್ ಚಾನೆಲ್ ಒಳಗನೆ ಇದಾವ, ಹಿಟ್ ವಿತ್ ಮಾಸ್ ಅನ್ನುವಂತ ಯೂಟ್ಯೂಬ್ ಚಾನೆಲ್ ಒಳಗನೆ ಇದಾವ. ಬಟ್ ಓಪನ್ ಆಗಿ ನಿಮಗೆ ಎಲ್ಲೂ ಕೂಡ ಸಿಗಂಗಿಲ್ಲ, ಲಾಕ್ ಇರೋದರಿಂದ ಅವುಗಳನ್ನ ಹೈಡ್ ಮಾಡಿರ್ತೇವೆ ನಾವು. ಹಾಗಾಗಿ ಅವು ನಿಮ್ಗೆ ಕಾಣಂಗಿಲ್ಲ. ಯಾವಾಗ ನಾವು ಈ ಲಿಂಕ್ ಗಳನ್ನ ನಿಮ್ಗೆ ಶೇರ್ ಮಾಡ್ತೇವಿ ಅವಾಗ ಮಾತ್ರ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ ಮೇಲೆ ಓಪನ್ ಆಗ್ತಾವ. ಅಲ್ಲಿವರೆಗೆ ನಿಮ್ಗೆ ಈ ಕ್ಲಾಸಸ್ಗಳು ಯಾವ್ದು ಕ್ಲಾಸಸ್ಗಳು ಓಪನ್ ಆಗಂಗಿಲ್ಲ. ಸೊ ಆಫರ್ ಫೀಸ್ ಇದೆ, ಬೇಗನೆ ಇರ್ತಕ್ಕಂಥದ್ದು ಜಾಯ್ನ್ ಆಗ್ರಿ. ಇನ್ನು ನಿಮ್ ಹತ್ರ ಟೈಮ್ ಐತಿ, ನವೆಂಬರ್ ವರೆಗೂ ಕೂಡ ನಿಮ್ಮ ಹತ್ರ ಟೈಮ್ ಐತಿ. ಇನ್ನು 2-3 ತಿಂಗಳ ಟೈಮ್ ಐತಿ. ಈ 2-3 ತಿಂಗಳಲ್ಲಿ ನೀವು ಈ ಸಿಲೆಬಸ್ ನ ಕಂಪ್ಲೀಟ್ ಮಾಡಬಹುದು, ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡಬಹುದು. ಇದರಲ್ಲಿ ನೀವು ಮುಖ್ಯವಾಗಿ ಮ್ಯಾಥ್ಸ್ ಮತ್ತು ಸೈನ್ಸ್ ಗೆ ಬಹಳಷ್ಟು ಮಹತ್ವವನ್ನ ಕೊಡ್ಬೇಕಾಗುತ್ತೆ. ಈ 2 ಸಬ್ಜೆಕ್ಟ್ ಗಳನ್ನ ಕ್ಲಿಯರ್ ವಾಗಿ ಓದ್ಕೊಂಡ್ರಿ, ತಿಳ್ಕೊಂಡಿದ್ರ ಅಂತಂದ್ರ ಖಂಡಿತ ನಿಮ್ಮ ಸೆಲೆಕ್ಷನ್ ಆಗೇ ಆಗುತ್ತೆ. ಇದರಲ್ಲಿ ನೀವು 70ದಿಂದ 75 ಮಾರ್ಕ್ಸ್ ತಗೋಬೇಕಾಗುತ್ತೆ 100ಕ್ಕ, ಅವಾಗ ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗುತ್ತೆ. ಓಕೆನಾ? ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ರಿ ನನಗೆ. ಸಂಜೆ 6 ಗಂಟೆ ನಂತರ ಕಾಲ್ ಮಾಡ್ರಿ, ಇಲ್ಲ ಅಂತಂದ್ರ 24 ಅವರ್ಸ್ ನೀವು ನನಗೆ ಮೆಸೇಜ್ ಮಾಡಿದ್ರು ಕೂಡ ನಾನು ಅದಕ್ಕೆ ರಿಪ್ಲೈ ಮಾಡ್ತೇವಿ. ಆಮೇಲೆ ಜಾಯ್ನ್ ಆಗೋರಿದ್ರ ಅಂತಂದ್ರೆ ವಾಟ್ಸ್ಆಪ್ ಗೆ ಆ ನಂಬರ್ಗೆ ನನಗೆ ಗ್ರೂಪ್ ಡಿ 2025 ಅಂತ ಮಾಡಿದ್ರ ಅಂತ ನಾವು ಸ್ಕ್ಯಾನರ್ ಕಳಿಸ್ತೇವಿ. ನೀವು ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಈಗ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನಾನು ನಿಮ್ಗೆ ತಂದೇನೆ. ಇಲ್ಲಿ ಏನೆಲ್ಲ ಈ ಒಂದು ITI ವರ್ಸಸ್ 10th ಇರ್ತಕ್ಕಂಥದ್ದು ಏನ್ ಕೇಸ್ ನಡೀತಾ ಇದೆ ಅಂತೇಳಿ. ಈಗಾಗಲೇ ಇದು ಮಾರ್ಚ್ ತಿಂಗಳಲ್ಲಿ 2025 ಮಾರ್ಚ್ ತಿಂಗಳದಿಂದನ ಏನಾಗೈತಿ ಅಂತಂದ್ರ ಈ ಒಂದು ಕೇಸ್ ನಡೀತಾ ಇದೆ. 2018ರಲ್ಲಿ RRB ರೈಲ್ವೆ ಡಿಪಾರ್ಟ್ಮೆಂಟ್ ದವ್ರು ಏನ್ ಹೇಳಿದ್ರು ಅಂತಂದ್ರೆ, ಇನ್ನು ಮುಂದೆ ಬರುವಂತಹ ಎಲ್ಲ ವೇಕೆನ್ಸಿಗಳು ಗ್ರೂಪ್ ಡಿ ಇದ್ದು ITI ದವರಿಗೆ ಮಾತ್ರ ಸೀಮಿತ ಅಂತ ಹೇಳಿ ಹೇಳಿದ್ರು. ಸೊ ಅದೇ ಒಂದು ಕಾರಣವನ್ನ ಇಟ್ಕೊಂಡು ITI ಅಭ್ಯರ್ಥಿಗಳು ಏನ್ ಮಾಡ್ಯಾರ ಅಂತಂದ್ರೆ ಕೇಸ್ ಇರ್ತಕ್ಕಂಥದ್ದು ಹಾಕಿದ್ದಾರೆ. ಆಮೇಲೆ 2024ರಲ್ಲಿ ಏನ್ ಕಾಲ್ಫಾರ್ಮ್ ಆಯ್ತು ಗ್ರೂಪ್ ಡಿ ದು, ಅದರಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ITI ಅಥವಾ 10th ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು, ಎಲ್ಲರೂ ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತೀರಿ, ಎಲ್ಲರೂ ಕೂಡ ಈ ಜಾಬ್ ಅನ್ನ ಪಡ್ಕೋಬಹುದು ಅಂತ ಹೇಳಿ ಅಂದಾಗ ಅವಾಗ್ಲಿಂದ ಈ ಕೇಸ್ ಇರ್ತಕ್ಕಂಥದ್ದು ನಡೀತಾ ಇದೆ. ಸೊ ಇದರ ಒಂದು ಕೇಸದ ಒಂದು ಹೇಳಿಕೆ ಇರ್ತಕ್ಕಂಥದ್ದು 26/7/2025ಕ್ಕೆ ಹೇಳಿಕೆ ಹೈಕೋರ್ಟ್ ದಲ್ಲಿ ಇತ್ತು. ಇದಕ್ಕಿಂತ ಮುಂಚೆ ಕೇಸ್ ಎಲ್ಲಿ ನಡೆದಿತ್ತು ಅಂತಂದ್ರೆ ಕ್ಯಾಟ್ ದಲ್ಲಿ ನಡೆದಿತ್ತದು. ಓಕೆ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಹೇಳ್ತೇವೆ ನಾವು. ಸೊ ಈ ಒಂದು ಕ್ಯಾಟ್ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಗಳಿಗೆ ಸಂಬಂಧಿರುವಂತಹ ಎಲ್ಲ ಕೇಸಸ್ ಗಳನ್ನ ಏನ್ ಮಾಡ್ತಾರು ಅಂತಂದ್ರೆ ಕ್ಯಾಟ್ ದೊಳಗನ್ನ ಹಾಕ್ತಾರ. ಸೊ ಇಂತ ಬಹಳಷ್ಟು ಕೇಸಸ್ ಗಳು ಡೈರೆಕ್ಟ್ ಆಗಿ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ದೊಳಗ ಹಾಕಕ್ ಬರಂಗಿಲ್ಲ. ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಕೇಸ್ ಹಾಕಿದ್ರ ಅಂತಂದ್ರೆ ಯಾವುದೇ ಜಾಬ್ ಗೆ ಸಂಬಂಧ ಇರುವಂತದ್ದು ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಇದೆ, ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಬರಂಗಿಲ್ಲ. ಸೊ ಸೆಂಟ್ರಲ್ ಗೌರ್ಮೆಂಟ್ ದೊಳಗೆ ಏನಾದ್ರು ಜಾಬ್ ಗೆ ಪ್ರಾಬ್ಲಮ್ ಇತ್ತು ಅಂತಂದ್ರ ಆ ಕೇಸಸ್ ಗಳನ್ನ ನೀವು ಡೈರೆಕ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗೆ ಹಾಕಕ್ ಬರಂಗಿಲ್ಲ. ಅಂತಹ ಎಲ್ಲ ಕೇಸಸ್ ಗಳನ್ನ ಕ್ಯಾಟ್ ದಲ್ಲಿ ಹಾಕ್ಬೇಕಾಗತ್ತೆ. ಇದು ಕ್ಯಾಟ್ ನಮ್ಮ ಭಾರತ ದೇಶದಲ್ಲಿ ಒಂದೈತಿ, ಅದು ದೆಹಲಿ ಒಳಗಿದೆ. ಸೊ ಈ ಕ್ಯಾಟ್ ದಲ್ಲಿ ಕೇಸ್ ಅನ್ನ ಹಾಕಿದ ಮೇಲೆ ಏನಾಯ್ತು ಅಂತಂದ್ರೆ ಕ್ಯಾಟ್ ದವ್ರು ಏನ್ ಹೇಳಿದ್ರು ಅಂತಂದ್ರೆ, ಕ್ಯಾಟ್ನು ಕೂಡ ಏನು ಅಂತಂದ್ರೆ ಒಂದು ಒಳ್ಳೆಯ ಒಂದು ಕೋರ್ಟ್ನೇ ಅದು. ಸೊ ಆ ಕ್ಯಾಟ್ ಇರ್ತಕ್ಕಂಥದ್ದು ಹೇಳಿತು ಏನು ಅಂತಂದ್ರೆ ITI ದವ್ರಿಗೂ ಕೂಡ ನಾವು ಅವಕಾಶ ಕೊಡಾಕತ್ತೇವಿ, 10th ದವ್ರಿಗೂ ಕೂಡ ಅವಕಾಶ ಕೊಡಾಕತ್ತೇವಿ. ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳಿ ಅಲ್ಲಿ ವಾದ ಇರ್ತಕ್ಕಂಥದ್ದು ನಡೀತು. ಆಮೇಲೆ 10th ಪರವಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ಕೇಸ್ ಏನಪ್ಪಾ ಅಂತಂದ್ರ ನೋಡ್ತಾ ಇದೆ. ಆಮೇಲೆ ITI ಇರ್ತಕ್ಕಂತಹ ಅಭ್ಯರ್ಥಿಗಳು ಅವರ ವಿರುದ್ಧ ಇರ್ತಕ್ಕಂಥದ್ದು ಕೇಸ್ ಅನ್ನ ಹಾಕಿದ್ದಾರೆ.
10th ಪರವಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ. ಬಟ್ ITI ಇರ್ತಕ್ಕಂಥದ್ದು ಅಭ್ಯರ್ಥಿಗಳಿರ್ತಕ್ಕಂಥದ್ದು ಬೇರೆ ವಕೀಲನ್ನ ಹಿಡ್ಕೊಂಡು ಈ ಕೇಸ್ ಇರ್ತಕ್ಕಂಥದ್ದು ಹಾಕಿದ್ದಾರೆ. ಸೊ ಇಲ್ಲಿ ಆ ಒಂದು ಹೇಳಿಕೆಯನ್ನ ಕೊಡ್ತು ಕ್ಯಾಟ್ ಇರ್ತಕ್ಕಂಥದ್ದು. ಹಾಗಾಗಿ ITI ದವ್ರು ಏನ್ ಮಾಡಿದ್ರು ಅಂತಂದ್ರ ಹೈಕೋರ್ಟ್ ದೆಹಲಿಯ ಒಳಗೆ ಈ ಒಂದು ಕೇಸ್ ಅನ್ನ ಮುಂದುವರಿಸಿದ್ರು. ಆಮೇಲೆ 26ನೇ ತಾರೀಕಿಗೆ ಏನ್ ಕೇಸ್ ಹೇಳಿಕೆ ಮಾಡ್ಬೇಕಾಗಿತ್ತು ಆ ಟೈಮ್ದಲ್ಲಿ ಏನು ಅನಿವಾರ್ಯದಿಂದ ಅದು 28/7/2025 ಹೇಳಿಕೆಯನ್ನ ಕೊಟ್ಟಿತ್ತು. ಸೊ ಈ ಹೇಳಿಕೆ ಏನಿದೆ ಅಂತಂದ್ರ ಈ ಹೇಳಿಕೆ ಇರ್ತಕ್ಕಂಥದ್ದು ಏನಿದೆ ಹೈಕೋರ್ಟ್ ಹೇಳಿತು ಏನು ಅಂತಂದ್ರ ಈ ಒಂದು ಕೇಸದ ಏನ್ ಹೇಳಿಕೆ ಇದೆ ಇದರ ಒಂದು ತೀರ್ಮಾನವನ್ನ ಕ್ಯಾಟ್ ಇರ್ತಕ್ಕಂಥದ್ದು ತೆಗೆದುಕೊಳ್ಳಬೇಕು. ಅದು ಕೂಡ 1 ತಿಂಗಳ ಒಳಗಡೆ 1 ತಿಂಗಳ ಒಳಗಡೆನೆ ಇದರ ತೀರ್ಮಾನ ಇರ್ತಕ್ಕಂಥದ್ದು ಹೇಳಬೇಕು ಅಂತೇಳಿ ಹೈಕೋರ್ಟ್ ಇರ್ತಕ್ಕಂಥದ್ದು ಕ್ಯಾಟ್ಗೆ ಆದೇಶ ಇರ್ತಕ್ಕಂಥದ್ದು ಮಾಡಿದೆ. ಈಗ 28ನೇ ತಾರೀಕಿಗೆ ಈಗ ಫೈನಲ್ ಆಗಿ ಕ್ಯಾಟ್ ಇರ್ತಕ್ಕಂಥದ್ದು ಏನ್ ಆದೇಶ ಇರ್ತಕ್ಕಂಥದ್ದು ಮಾಡುತ್ತೆ ಅದನ್ನ ಕಾದು ನೋಡಬೇಕಾಗಿದೆ. ಸೊ ಅಂದ್ರೆ ಆಗಸ್ಟ್ ತಿಂಗಳು ಏನಿದೆ ಈಗ ಆಗಸ್ಟ್ 2025 ಏನಿದೆ ಈ ತಿಂಗಳದೊಳಗ ನಿಮ್ಗೆ ಫೈನಲ್ ಗೊತ್ತಾಗ್ಬಿಡ್ತೈತಿ ಇದು ಯಾರ ಪರವಾಗಿರ್ತಕ್ಕಂಥದ್ದು ಆಗುತ್ತೆ ಅಥವಾ ಇಲ್ಲ ಅಂತೇಳಿ. ನನಗನ್ಸೋ ಮಟ್ಟಿಗೆ ಈ ಒಂದು ಕೇಸ್ ಇರ್ತಕ್ಕಂಥದ್ದು ಇಬ್ರಿಗೂ ಕೂಡ ಇರ್ತಕ್ಕಂಥದ್ದು ಅವಕಾಶ ಕೊಟ್ಟೆ ಕೊಡ್ತಾರೆ. 10th ಮತ್ತು ITI ಇಬ್ರಿಗೂ ಕೂಡ ಕೊಡ್ತಾರೆ. ಯಾರಿಗೂ ಕೂಡ ನಿರಾಸೆ ಇರ್ತಕ್ಕಂಥದ್ದು ಮಾಡೋದಿಲ್ಲ ಕ್ಯಾಟ್ ಇರ್ತಕ್ಕಂಥದ್ದು. ಹಾಗಾಗಿ 10th ಆಗಿರ್ಬಹುದು ITI ಆಗಿರ್ಬಹುದು ಎಲ್ಲರೂ ಕೂಡ ಈ ಒಂದು ಎಕ್ಸಾಮ್ಗೆ ಅವಕಾಶ ಸಿಗ್ತೈತಿ. 100% ಸಿಗ್ತೈತಿ. ಇಬ್ರು ಕೂಡ ಎಕ್ಸಾಮ್ ಅನ್ನ ಬರಿಬಹುದು. ಅಂತಹ ನಿರ್ಣಯವನ್ನೇ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಕಾಣ್ತಾ ಇದ್ದಾವೆ. ಓಕೆ, ಇದು ಏನು ಅಂತಂದ್ರೆ ಕೇಸದ ಬಗ್ಗೆ ಆಯ್ತು. ಆಮೇಲೆ ಹೈಕೋರ್ಟ್ ಇರ್ತಕ್ಕಂಥದ್ದು ಸ್ಟೇ ತಂದೈತಿ ಯಾವಾಗಿನವರೆಗೆ ಅಂತಂದ್ರ 1 ತಿಂಗಳವರೆಗೆ ಅಂದ್ರೆ ಆಗಸ್ಟ್ ವರೆಗೆ. ಏನು ಅಂತಂದ್ರ ಇದ್ರ ಮೇಲೆ ಸ್ಟೇ ಮಾಡ್ರಿ, ಯಾವುದೇ ರೀತಿ ಇರುವಂತಹ ಮೂವ್ಮೆಂಟ್ ಮಾಡಕ್ ಹೋಗ್ಬೇಡ್ರಿ. ಈ ಒಂದು ನೇಮಕಾತಿ ಒಳಗಡೆ ಆಗಸ್ಟ್ ದೊಳಗೆ ಏನ್ ಕ್ಯಾಟ್ ಒಂದು ತನ್ನ ನಿರ್ಣಯವನ್ನ ಹೇಳ್ತೈತಿ ಅಲ್ಲಿವರೆಗೆ ಸ್ಟೇ ಇರ್ತಕ್ಕಂಥದ್ದು ಇಡ್ರಿ ಅಂತ ಹೇಳ್ತಿ. ಅಂದ್ರೆ ಆಗಸ್ಟ್ ವರೆಗೆ ಸ್ಟೇ ಇರ್ತಕ್ಕಂಥದ್ದು ಬಂದೈತಿ. ಆಮೇಲೆ ಮುಂದೇನಾಗುತ್ತೆ ಅಂತಂದ್ರೆ ಕ್ಯಾಟ್ ತನ್ನ ನಿರ್ಣಯ ಹೇಳಿದ ಮೇಲೆ ಎಕ್ಸಾಮ್ ಇರ್ತಕ್ಕಂಥದ್ದು ನಡೆಸೋ ಪ್ರೊಸೆಸ್ ನಡಿತೈತಿ. ಈಗಾಗಲೇ ಏನು TCS ದಿಂದ ಏನು ಎಕ್ಸಾಮ್ ನಡೆಸೋದಾಗಿದೆ ಇದ್ರ ಬಗ್ಗೆ ಆ TCS ಎಲ್ಲ ಇರ್ತಕ್ಕಂಥದ್ದು ತನ್ನ ಒಂದು ಏನು ಎಲ್ಲ ಪ್ರಕ್ರಿಯೆಯನ್ನ ಮಾಡಿ ಇಟ್ಕೊಂಡೈತೆ. ಅದು ಯಾವ ರೀತಿ ಎಕ್ಸಾಮ್ ನಡೆಸ್ಬೇಕು ಹೇಗೆ ಏನು ಅಂತೇಳಿ ಜಸ್ಟ್ ಏನು ಅಂತಂದ್ರೆ ಇದ್ರ ಕ್ಲಾರಿಫಿಕೇಶನ್ ಆಗ್ಬೇಕಾಗೈತಿ. ಆಮೇಲೆ ಡೇಟ್ ಅನೌನ್ಸ್ ಆಗ್ಬೇಕಾಗೈತಿ. ಎಕ್ಸಾಮ್ಸ್ ಇರ್ತಕ್ಕಂಥದ್ದು ನಡೀತಾವೆ ಗ್ರೂಪ್ ಡಿ. ಇದಾದ್ಮೇಲೆ ಇದು ಒಂದು ಪಾಯಿಂಟ್ ಆಯ್ತು. ಇದಾದ್ಮೇಲೆ 10th ವರ್ಸಸ್ ITI ಕೇಸ್ ಏನಿದು ಅಂತ ಈಗಾಗಲೇ ನಾನು ನಿಮ್ಗೆ ಹೇಳಿದೆ. ಇದೊಂದು ಪ್ರೊಸೆಸ್ ಯಾವ ರೀತಿ ಕೇಸ್ ನಡೀತಾ ಬಂದೈತಿ ಅನ್ನೋದನ್ನ ನಾನು ಇದರಲ್ಲಿ ಡಿಟೇಲ್ ಆಗಿ ನಿಮ್ಗೆ ಹೇಳಿದೆ. ಈಗ ಆಗಸ್ಟ್ ವರೆಗೆ ಕಾದು ನೋಡೋಣ. ಆಗಸ್ಟ್ ಮುಗಿಯೋದ್ರೊಳಗನೆ ಫುಲ್ ಮಾಹಿತಿ ಇದ್ರ ಬಗ್ಗೆ ಗೊತ್ತಾಗ್ತತಿ. ಇದಾದ್ಮೇಲೆ ಕೇಸ್ ಮುಗಿಯೋವರೆಗೆ ಎಕ್ಸಾಮ್ ಆಗೋದಿಲ್ವಾ? ಕೇಸ್ ಮುಗಿಯೋವರೆಗೆ ಅಂತಂದ್ರೆ ನನಗನ್ಸೋ ಮಟ್ಟಿಗೆ ಈ ಕೇಸ್ ಇರುವಂತದ್ದು ಆಗಸ್ಟ್ದೊಳಗನ ಮುಗಿತೈತಿ. ಆಮೇಲೆ ನಿಮ್ಮ ಎಕ್ಸಾಮ್ ಇರ್ತಕ್ಕಂಥದ್ದು ನಡಿತೈತಿ. ಈಗ ಸ್ಟೇ ಆಗೈತಿ ಅಂತಂದ್ರೆ ಆಗಸ್ಟ್ ತಿಂಗಳದೊಳಗಂತೂ ಎಕ್ಸಾಮ್ ನಿಮ್ದು ಆಗಂಗಿಲ್ಲ. ಇದನ್ನ ಮುಂದನ ಆಗ್ತವೆ. ಇದಾದ್ಮೇಲೆ ಕ್ಯಾಟ್ ದಿಂದ ಬರುತ್ತಾ ಫೈನಲ್ ನಿರ್ಧಾರ. ನೋಡ್ರಿ, ಈಗ ಕ್ಯಾಟ್ ಏನಿದೆಯಲ್ಲ ಇದು ಒಂದು ಕೋರ್ಟ್ನೇ. ಆದ್ಮೇಲೆ ಇದ್ರ ಮೇಲೆ ಹೈಕೋರ್ಟ್ ಇರ್ತೈತಿ. ಇದ್ರ ಮೇಲೆ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇರ್ತೈತಿ. ಈಗ ಕ್ಯಾಟ್ ಏನೇ ನಿರ್ಧಾರ ತಗೋತೈತಿಲ್ಲ ಅದು ಏನು ಅಂತಂದ್ರ ಹೈಕೋರ್ಟ್ ತೆಗೆದುಕೊಳ್ಳುವಂತ ನಿರ್ಧಾರದ ಹಾಗಿನ ಇರ್ತೈತಿ. ಅದು ಕೂಡ ನಿರ್ಧಾರ ತಗೊಳ್ಳೋದು ಕ್ಯಾಟ್. ಹಾಗಾಗಿ ಈ ಒಂದು ಏನ್ ನಿರ್ಧಾರ ಇರ್ತೈತಿ ಒಂದು ವೇಳೆ ITI ಅಭ್ಯರ್ಥಿಗಳು ಅದನ್ನ ಒಪ್ಕೊಲಿಲ್ಲ ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ಬಹುದು. ಇಲ್ಲೂ ಆಗ್ಲಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೂ ಹೋಗ್ಬಹುದು. ಬಟ್ ನನಗೆ ಅನ್ಸೋ ಮಟ್ಟಿಗೆ ಕ್ಯಾಟ್ ಏನ್ ನಿರ್ಧಾರ ತಗೊಂಡಿರ್ತೈತಿ ಅದ ನಿರ್ಧಾರ ಇಲ್ಲಿ ಹೈಕೋರ್ಟ್ ದಲ್ಲಿ ಕೂಡ ಬರುವಂತಹ ಸಾಧ್ಯತೆ ಐತಿ. ಅದ ಆಧಾರದ ಮೇಲಿನ ಕ್ಯಾಟ್ ಇರುವಂತ ನಿರ್ಧಾರ ತಗೋತೈತಿ. ಯಾರಿಗೂ ಕೂಡ ಮೋಸ ಆಗ್ಬಾರ್ದು, ಯಾರಿಗೂ ಕೂಡ ನಿರಾಸೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಆಗಸ್ಟ್ದಲ್ಲಿ ಇದರ ಕ್ಲಾರಿಫಿಕೇಶನ್ ಆಗ್ತೈತಿ. ಬಹುಶಃ ಕ್ಯಾಟ್ ಅದನ್ನ ಫೈನಲ್ ನಿರ್ಧಾರ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತೈತಿ. ಈಗಾಗಲೇ ಅದು ಹೈಕೋರ್ಟಿಗೆ ಬಂದು ಆಮೇಲೆ ಮತ್ತೆ ಕ್ಯಾಟಿಗೆ ಹೋಗೈತೆ ಅಂತಂದ್ಮೇಲೆ ಅದರದ ಫೈನಲ್ ನಿರ್ಧಾರ ಇಲ್ಲಿ ಆಗುತ್ತೆ. ಕೇಸ್ ಯಾರ ಪರವಾಗಿ ಬರುತ್ತೆ? ನನಗ ಅನ್ಸೋ ಮಟ್ಟಿಗೆ ಈ ಒಂದು ಕೇಸ್ ಇರುವಂತದ್ದು ಈಗ ನಿಮಗೆ ಹೇಳಿದೆ ನಾನು. ITI ದವ್ರ ವಾದ ಏನೈತಿ ಅಂತಂದ್ರ ಈ ITI ನಾವ್ ಏನ್ 10th ಮೇಲೆ ಮಾಡಿರ್ತೇವಿ ಅದಕ್ಕೆ ಸೀಮಿತವಾಗಿರುವಂತ ಹುದ್ದೆಗಳು ನಮ್ಗ ಬೇಕು. ಈ ಗ್ರೂಪ್ ಡಿ ಇರುವಂತದ್ದು ನಮಗೋಸ್ಕರನ ಐತಿ. ಮತ್ ನಾವು ITI ಮಾಡಿ ಉಪಯೋಗ ಏನು ಅಂತ ಹೇಳಿ ಈ ರೀತಿ ಅವ್ರದ್ದು ವಾದ ಇದೆ. ಬಟ್ ಇದು RRB ದವ್ರದ್ದು
ರೈಲ್ವೆ ಡಿಪಾರ್ಟ್ಮೆಂಟ್ ದವ್ರು ಏನಂತಾರು ಅಂತಂದ್ರ 10th ದವ್ರಿಗೂ ಕೂಡ ಅವಕಾಶ ಕೊಟ್ರಿ ಏನ್ ತಪ್ಪೈತಿ ಅನ್ನೋದು ಅವರ ವಾದ ಇರ್ತಕ್ಕಂಥದ್ದು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ 10th ಮತ್ತು ITI ಇಬ್ರಿಗೂ ಕೂಡ ಅವಕಾಶ ಇಲ್ಲಿ ಸಿಗುತ್ತೆ. ITI ಟೆಕ್ನಿಕಲ್ ಪೋಸ್ಟ್ ಗಳು ಏನಿದಾವೋ ಅವು ITI ದವ್ರಿಗೆ ಮಾತ್ರ ಕೊಡ್ರಿ, ಆಮೇಲೆ ನಾನ್ ಟೆಕ್ನಿಕಲ್ ಏನ್ ಪೋಸ್ಟ್ ಗಳು ಇದಾವೋ ಅವು 10th ದವ್ರಿಗೆ ಕೊಡ್ರಿ ಅನ್ನುವಂತಹ ನಿರ್ಧಾರ ಫೈನಲ್ ಆಗಿ ಬರ್ಬಹುದು. ಬಟ್ ಎಕ್ಸಾಮ್ ITI ಮತ್ತು 10th ಆಗಿರುವಂತಹ ಇಬ್ರು ಅಭ್ಯರ್ಥಿಗಳು ಈ ಎಕ್ಸಾಮ್ ಅನ್ನ ಬರೆಯುವಂತ ಸಾಧ್ಯತೆ 99% ನಮಗಿಲ್ಲಿ ಕಾಣ್ತಾ ಇದೆ. ಸೊ ನಿರ್ಧಾರ ಇಬ್ರಿಗೇನು ಸಂತುಷ್ಟ ತರುವಂತ ನಿರ್ಧಾರನ ಇಲ್ಲಿ ಆಗುತ್ತೆ. ಇದಾದ್ಮೇಲೆ ಎಕ್ಸಾಮ್ ಅಕ್ಟೋಬರ್ದಲ್ಲಿ ನಡೀತೈತಾ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾನೂ ಇದಾರೆ, ನಾನು ಕೂಡ ಹೇಳಿನಿ ಅಕ್ಟೋಬರ್ದೊಳಗನ ಎಕ್ಸಾಮ್ ಆಗ್ತೈತಿ ಅಂತೇಳಿ. ಸೊ ಈಗ ಇಲ್ಲಿ ಅಕ್ಟೋಬರ್ದೊಳಗ ಎಕ್ಸಾಮ್ ಆಗುವಂತಹ ಚಾನ್ಸಸ್ ಬಹಳಷ್ಟು ಇದಾವು. 2025 ಅಕ್ಟೋಬರ್ದಲ್ಲಿ ಗ್ರೂಪ್ ಡಿ ಇದು ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ 8/9/2025ಕ್ಕೆ NTPC ಎಕ್ಸಾಮ್ಸ್ ಗಳು ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ಸ್ ಗಳು ಮುಕ್ತಾಯ ಆಗ್ತವೆ, ಅಂದ್ರೆ ಎಂಡ್ ಆಗ್ತವೆ. ಇಲ್ಲಿಗೆ ಎಂಡ್ ಆದ್ಮೇಲೆ ಸೆಪ್ಟೆಂಬರ್ ನೆಕ್ಸ್ಟ್ ಉಳಿತೇನು ಅಂತಂದ್ರೆ ಈಗ ಅಕ್ಟೋಬರ್ನ ತಿಂಗಳ ಮುಂದಿನ ತಿಂಗಳ ಇದೆ 2025. ಇದಾದ್ಮೇಲೆ ಯಾವುದು ಎಕ್ಸಾಮ್ ರೈಲ್ವೆ ಡಿಪಾರ್ಟ್ಮೆಂಟ್ ದಿಂದ ಇಲ್ಲ, NTPC ಕಾಲ್ಫಾರ್ಮ್ ಆದ್ಮೇಲೆನೆ ಗ್ರೂಪ್ ಡಿ ಇರ್ತಕ್ಕಂಥದ್ದು ಎಕ್ಸಾಮ್ ಕಾಲ್ಫಾರ್ಮ್ ಆಗಿತ್ತು. ಹಾಗಾಗಿ ಇದು ಸೆಪ್ಟೆಂಬರ್ದಲ್ಲಿ ಮುಗಿದ ಮೇಲೆ ಅಕ್ಟೋಬರ್ದೊಳಗೆ ನಿಮ್ಮ ಎಕ್ಸಾಮ್ ಆಗುವಂತಹ ಚಾನ್ಸಸ್ ಇದಾವೆ. ಹೆಚ್ಚು ಮಾಡಿದ್ರೆ ನವೆಂಬರ್ 2025ರಲ್ಲಿ ಅಂತೂ ನಿಮ್ಮ ಎಕ್ಸಾಮ್ ಆಗೋದು ಖಂಡಿತ ಆಗಿ ಆಗ್ತವೆ. ಹಾಗಾಗಿ ನಿಮ್ಮ ಹತ್ರ ಈಗ ಟೈಮ್ ಇರುವಂತದ್ದು ಆಗಸ್ಟ್ ತಿಂಗಳೈತಿ, ಆಮೇಲೆ ಸೆಪ್ಟೆಂಬರ್ ತಿಂಗಳೈತಿ, ಆಮೇಲೆ ಅಕ್ಟೋಬರ್ ತಿಂಗಳಿದೆ. ಸೊ ಈ 3 ದಿನ ಅಂತಂದ್ರೆ 90 ಡೇಸ್ ಒಳಗಡೆ 90 ಡೇಸ್ ವರೆಗೆ ನಿಮ್ಮ ಹತ್ರ ಟೈಮ್ ಇದೆ ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡ್ಲಿಕ್ಕೆ. ಈ ಒಂದು ಎಕ್ಸಾಮ್ 90 ದಿವಸದ ಒಳಗಡೆ ನೀವು ಬಹಳ ಒಳ್ಳೆ ರೀತಿಯಿಂದ ಮಾಡಬಹುದು ಈ ನಮ್ಮ ಕೋರ್ಸ್ ದಿಂದ. ಈ ಕೋರ್ಸ್ ಏನಿದೆಯಲ್ಲ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಈ ಎಲ್ಲ ಕ್ಲಾಸಸ್ಗಳು ಕೂಡಿ ನಿಮ್ಗೆ 230 ಅವರ್ಸ್ 230 ಗಂಟೆಯವರೆಗೆ ನಿಮ್ಗೆ ಕ್ಲಾಸಸ್ಗಳಿದಾವು. 230 ಗಂಟೆ ಕ್ಲಾಸಸ್ಗಳನ್ನ ನೋಡಿರ ಅಂತಂದ್ರ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಎಲ್ಲಾನು ಕೂಡ ನೀವು ಕಂಪ್ಲೀಟ್ ಮಾಡಬಹುದು. 230 ಗಂಟೆವರೆಗೆ ನಾವು ಕ್ಲಾಸಸ್ಗಳನ್ನ ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ರೆಡಿ ಮಾಡಿ ಇಟ್ಟೇವಿ. ಆ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಈ ಬ್ಯಾಚ್ ದಲ್ಲಿ ಸಿಗ್ತಾ ಇದಾವು ಓನ್ಲಿ 1500 rupees ಅಲ್ಲಿ. ಬೇಗನೆ ಈಗಲೇ ಮೆಸೇಜ್ ಮಾಡ್ರಿ ಗ್ರೂಪ್ ಡಿ 2025 ಅಂತ ಹೇಳಿ, ಈಗಲೇ ಫೀಸ್ ಅನ್ನ ಪೇ ಮಾಡಿ ಈಗಲೇ ಜಾಯಿನ್ ಆಗ್ಬಿಡ್ರಿ. ಅಕ್ಟೋಬರ್ದಲ್ಲಿ 100% 99.9% ನಿಮ್ಮ ಎಕ್ಸಾಮ್ ಆಗುವಂತ ಚಾನ್ಸಸ್ ಇರೋದರಿಂದ ಈಗಲಿಂದಲೇ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂತಂದ್ರ ಒಳ್ಳೆಯ ಒಂದು ಪ್ರಿಪರೇಷನ್ ಆಗುತ್ತೆ. ಆಮೇಲೆ ಈ ಕೇಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ನಿಮ್ಮ ತಯಾರಿ ಇರ್ತಕ್ಕಂಥದ್ದು ಮಾಡ್ರಿ. ಈ ಒಂದು ಕೇಸ್ ಇರುವಂತದ್ದು ಬೇಗನೆ ಮುಗೀತು ಅಂತಂದ್ರೆ 15 ದಿವಸದ ಒಳಗಡೆನೆ ಎಕ್ಸಾಮ್ ಮಾಡ್ರಿ ಅಂತ ಹೇಳಿ ಆದೇಶ ಬಂತಂದ್ರೆ ಮಾಡಬಹುದು. ಬಟ್ ಅಕ್ಟೋಬರ್ ದಲ್ಲಿ ಎಕ್ಸಾಮ್ ನಿಮ್ಮ ಕಂಡಕ್ಟ್ ಮಾಡುವಂತ ಸಾಧ್ಯತೆ ಇರೋದರಿಂದ ಇನ್ನೂ ಟೈಮ್ ಇದೆ, ನೀವು ನಿಮ್ಮ ತಯಾರಿನ ಒಳ್ಳೆ ರೀತಿಯಿಂದ ನಡೆಸ್ರಿ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಈಗಲೇ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡ್ರಿ. ಅದರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಎಲ್ಲ ಗ್ರೂಪ್ಸ್ ಗಳಲ್ಲಿ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ರಿ, ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.